ಸರ್ ಇದರಲ್ಲಿ ಏನಾಗಿದೆ ಅಂದರೆ ನಮ್ಮ ಬಸವಣ್ಣ ಹುಚ್ಚು ನೋಡಿ, ಆ ಚಿಕ್ಕ ಹುಡುಗ ಅವನಲ್ಲ ಅಲ್ಲಿ ನಿಮ್ಮ ಪಕ್ಕದಲ್ಲಿ ವಿಡಿಯೋ ಮಾಡೋ ಪಕ್ಕದಲ್ಲಿ, ಅವ್ನಿಗೇನಾದ್ರು ಬಸವಣ್ಣ ಕಟ್ಟೋ ಹುಚ್ಚು ಬಂದ್ಬಿಟ್ರೆ ಅವ್ನು ಯಾರಿಗೂ ಕೇಳಲ್ಲ. ಅಲ್ಲಿ ನಮ್ಮ ಹಿರಿಸವೆ ಸಂದೀಪಣ್ಣವರ ಕೈಯಿಂದ ಸೇರಿದ್ದು ಇವು. ಇಲ್ಲ ಸರ್, ಈಗ ಸಮುದ್ರದಲ್ಲಿ ಈಜಾಡಕ್ಕಾಗಲ್ಲ ಸರ್. ಮತ್ತೆ ಈಗ ವ್ಯವಸಾಯ ಟೈಮು ಕೈಯಿಂದ ಕೈಗೆ ಚೇಂಜ್ ಆಗಿದ್ದಾವೆ. ದನಕರ ಕಟ್ಟಿರೋರ ಮನೆಗೆ ದನಕರ ಬೇಕೇ. ತಗೋಬೇಕು ಅನ್ನೋ ಮನಸ್ಸಿದ್ದಾಗ ಮನೇಲಿ ಒಂದು ಜೊತೆ ದನ ಇಲ್ಲ ಅಂದಾಗ ಮಾರದ ಮೇಲೆ ತಗೊಳ್ಳೇಬೇಕು. ಕೃಷಿ ಟೆಂಪಲ್ ಆಫ್ ಆಯಿಲ್ಸ್. ಇಲ್ಲಿ ನಿಮಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ. ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು. ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು, ಸ್ವಚ್ಛವಾಗಿ ನೀಟಾಗಿದೆ. ಮಿಷಿನ್ ಗಾಣಕ್ಕೂ ಎತ್ತಿನ ಗಾಣಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಮಿಷಿನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ 90-95% ಹಿಂಡ್ಕೊಂಡಿರುತ್ತೆ, ಇಂಡಿಲಿ ಏನು ಉಳಿದಿರಲ್ಲ ಆಯಿಲ್ ಅಂಶ. ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ, ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ. ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು ಸ್ಲೋ ರೊಟೇಷನ್ ಆಗುತ್ತೆ, ಹೀಟ್ ಜನರೇಟ್ ಆಗಲ್ಲ. ಇಲ್ಲಿ 70-80% ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ. ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ. ಇಲ್ಲಿ ಕಾಣುತ್ತಿರುವ ಎಲ್ಲಾ ತರ ಆಯಿಲ್ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ. ಹಾಗೆ ಇವರದು ಗಾಯತ್ರಿ ಮೆಸ್ ಅನ್ನುವ ಹೋಟ್ಲು ಕೂಡ ಇದೆ, ಅಲ್ಲೇ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು. ಗಾಯತ್ರಿ ಮೆಸ್ ಅಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ಒಲೆಯಲ್ಲಿ ತಯಾರಾಗುವಂತ ಪಕ್ಕಾ ಮನೆ ಊಟ. ಇದರ ಲೊಕೇಶನ್ ಬಂದು ಮತಿಕೆರೆ ಕ್ರಾಸ್, ಹಿರಿಸೇವೆ ಹೋಬಳಿ, ಬೆಂಗಳೂರು ಹಾಸನ್ ಹೈವೇ. ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟ್ಲು ಮತ್ತೆ ಎತ್ತಿನ ಗಾಣದ ಫ್ಯಾಕ್ಟರಿ ಸಿಗೋದು. ರೀಸೆಂಟ್ ಆಗಿ ಪಾಂಡುಪುರ MLA ಆದ ದರ್ಶನ್ ಪುರಾಣ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತೇನಂದ್ರೆ, ಇವತ್ತು ಇಲ್ಲಿ ವೆಂಕಟೇಶಣ್ಣ ಅವ್ರ ಮನೆ ಹತ್ರ ಬಂದಿದ್ದು. ವರಣಂಗೆ ಎತ್ಕೊಳ್ಬೇಕಾಯ್ತು. ಎರಡಲ್ಲಿ ಬಿದ್ದವೆ ಕರುಗಳ ಲೆಕ್ಕ. ಸೊ ಇವತ್ತು ವೆಂಕಟೇಶಣ್ಣ ಅವರು ನವೀನಣ್ಣ ಒಂದು ಜೊತೆ ಎತ್ಕೊಳ್ಳೋಣ ನಮ್ಮ ವರಣ್ಣ ಅವ್ರಿಗೆ 3,65,000 ಎತ್ಕೊಂಡು ಮುಗಿಸ್ಕೊಟ್ಟಿದ್ದಾರೆ. ಸೊ ಇವರು ಅಗ್ಲೈದಿಂದ ಬಂದಿರೋದು, ಬೆಂಗಳೂರಿಂದ ಹಾಸನದ ಕಡೆ ಹೋಗ್ತಾವೆ. ಬೆಂಗಳೂರಿಂದ ಹಾಸನದ ಕಡೆಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೊಸದಾಗಿ ವ್ಯಾಪಾರ ಮಾಡ್ತೀರಾ? ಈಗ ತಣ್ಣಗಿರೋ ಟೈಮಲ್ಲಿ ಎಲ್ಲ ಜಾತ್ರೆಗಳ ಟೈಮಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ ಸರ್. ಇಲ್ಲ, ನಮ್ಮ ರೈತರುಗಳು ಎಲ್ಲೇ ಆಗಲಿ ಜಾತ್ರೆನೇ ಅಂತ ಏನಿಲ್ಲ, ಅದೊಂದು ಹವ್ಯಾಸ. ತೊಗೋಬೇಕು ಅನ್ನೋ ಮನಸ್ಸಿದ್ದಾಗ ಮನೇಲಿ ಒಂದು ಜೊತೆ ದನ ಇಲ್ಲ ಅಂದಾಗ ಮಾರದ ಮೇಲೆ ತೊಗೊಳ್ಳೇಬೇಕು. ಮತ್ತು ಈಗ ವ್ಯವಸಾಯ ಟೈಮು ಕೈಯಿಂದ ಕೈಗೆ ಚೇಂಜ್ ಆಗಿದ್ದಾವೆ. ದನಕರ ಕಟ್ಟಿರೋರ ಮನೆಗೆ ದನಕರ ಬೇಕೇ ಬೇಕು. ಬಸವಣ್ಣನ ಸಾಕು ಅಂತ ಹುಚ್ಚಲ್ಲಿ ಪಾಪ ಬಂದು ತೊಗೊಂಡವ್ರೆ, ತೊಗೊಳ್ಳಿ ಸ್ನೇಹಿತರು. ಎಲ್ಲಿಂದ ತಂದ್ರಣ್ಣ ನೀವು ಇದನ್ನ? ಸರ್ ನಾವಲ್ಲ, ನಮ್ಮ ಸ್ನೇಹಿತ ನೋಡಿ ಈ ಕಡೆ ಬಲಗಡೆ ಅವನೇ ರಾಕೇಶ್ ಅಂತೇಳಿ. ಇದು ಜಾತ್ರೆ ಬೂಕ ಜಾತ್ರೆಯಲ್ಲಿ ಇಟ್ಕೊಂಡಿದ್ದ. ಆ ಜಾತ್ರೆಯಿಂದ ಬಂದಾದ್ಮೇಲೆ ಅಲ್ಲಿ ಯಾರು ತೊಗೊಂಡಿದ್ದೀರಿ ಸರ್? ಅಲ್ಲಿ ನಮ್ಮ ಹಿರಿಸವೆ ಸಂದೀಪಣ್ಣವರ ಕೈಯಿಂದ ಸೇರಿದ್ದು ಇವು. ಅವರೇ ಕೂಟ ಮಾಡಿರೋ ಇದನ್ನ? ಅವರು ಬೇರೆ ಕಡೆಯಿಂದ ಜಾತ್ರೆ ಮಾಡೋದಲ್ಲಿ ತಂದಿದ್ರು, ಜಾತ್ರೆ ಮಾಡ್ಕೊಂಡ್ರು. ಕೂಟ ಮಾಡಿದ್ರಾ ಇಲ್ಲ ನೀವು ತಂದ? ಇಲ್ಲ ಸರ್, ಅವರು ಜೊತೆ ಮೇಲೆ ತಂದಿದ್ರಂತೆ, ನಾನು ನೋಡಲಿಲ್ಲ. ಜೊತೆ ಮೇಲೆ ತಂದವು ಇವು. ಬೂಕ್ದಲ್ಲಿ ಮೆರವಣಿಗೆ ಆದಮೇಲೆ ಅಲ್ಲಿಂದ ಮೊದಲು ಬಿದ್ರುಕೋಟೆ 500ರಿಂದ ತಂದಿದ್ರಂತೆ ಸಂದೀಪಣ್ಣವರು. ಅದಾದ ನಂತರ ಸಂದೀಪಣ್ಣವರು ಮೆರವಣಿಗೆ ಎಲ್ಲ ಮುಗಿಸಿದ್ಮೇಲೆ ನಮ್ಮ ಹುಡುಗನಿಗೆ ಕೊಡಿ ಅಂತ ಹೇಳಿದ್ದು. ಐನಗುಡಿ ಜಾತ್ರೆ ಆದಮೇಲೆ ಕೊಡ್ತೀನಿ ಅಂತ ಐನಗುಡಿ ಫ್ರೈಜ್ ಮುಗಿಸ್ಕೊಂಡು ನಮ್ಮ ರಾಕೇಶ್ ಕೊಟ್ಟಿದ್ರು. ನಮ್ಮ ಪಕ್ಕದಲ್ಲೇ ಇರೋದು. ನಮ್ಮ ಏನು ಬೆಲೆ ಆಗಿತ್ತು ಸರ್ ಅವಾಗ? ಬೆಲೆ 385 ಆಗಿದ್ದು ಒಂದೇ. ಈಗ ಕೊಟ್ಟವ್ರೆ ಸರ್. ಇದು ಎಷ್ಟರಲ್ಲಿದೆ ಸರ್ ಈಗ? ಈಗ 2 ಬಂದವು. ಇವ್ನು ತೊಗೊಂಡಾಗ ಇನ್ನೂ ಅಲ್ಲಾಗಿರಲ್ಲ. ಅಲ್ಲಿಂದ ತಂದು ನೀವು ಯಾವ ಜಾತ್ರೆ ಮಾಡಿದ್ರಿ ಸರ್? ಇವು ನಮ್ಮ ಹುಡುಗ ಬೇಬಿ ಮಾಡಿದ್ರು, ಆಮೇಲೆ ಮಾಗಡಿ ಮಾಡಿದ್ರು, 2 ಜಾತ್ರೆ ಮಾಡಿದೆವು. ಅಲ್ಲೇ ಪ್ರೈಸ್ ಇದೆ ಸರ್? ಇಲ್ಲ ಸರ್, ಈಗ ಸಮುದ್ರದಲ್ಲಿ ಈಜಾಡೋಕ್ಕಾಗಲ್ಲ ಸರ್. ಆಮೇಲೆ ಬಸವಣ್ಣ ಕಟ್ಟಬೇಕಾಯ್ತು, ಒಂದು ಶೋಕಿ, ಒಂದು ಆಸೆ, ಅದನ್ನು ಅಭಿಪ್ರಾಯ ಮುಗಿಸ್ಕೊಂಡು ಆಗಲಿ ಹೋಗಲಿ ಜಾತ್ರೆ ಮಾಡ್ಕೊಂಡು ಬಂದರು. ಸರಿ ಸರ್. ಈಗ ಯಾವ ಊರು ಕೊಡ್ತೀರಾ ಸರ್? ಸರ್ ಇವರು ಹಿರಿಸವೆ ಪಕ್ಕ ಅಗ್ಲಾಯ ಅಂತೆ ನೋಡಿ. ಇವ್ರ ಹೆಸರೇನೋ ಗೊತ್ತಿಲ್ಲ. ಏನು ಹೇಳಿ, ವರದರಾಜನವರು ತೊಗೊಂಡವ್ರೆ ಸರ್. ಅಲ್ಲ, ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು. ಅದೇ ಸಲ ಮಾಡಿ ಸ್ನೇಹಿತರು ತೊಗೊಂಡವ್ರೆ. ಇವರೆಲ್ಲ ಜೊತೆಲಿದ್ದು ತೊಗೊಂಡವ್ರು ಸರ್. ಬರೋ ಮುಂದೆ. ಈಗ ನೀವೇನ ಇಲ್ಲಿ ಬಂದು ಯಾರು ತೋರಿಸ್ಕೊಟ್ರು ನಿಮಗೆ? ಇಲ್ಲಿಗೆ ನೀವೇ ಹುಡ್ಕೊಂಬಂದ್ರ ಸರ್? ಇದರಲ್ಲಿ ಏನಾಗಿದೆ ಅಂದರೆ, ನಮ್ಮ ಬಸವಣ್ಣ ಹುಚ್ಚು ನೋಡಿ, ಆ ಚಿಕ್ಕ ಹುಡುಗ ಅವನಲ್ಲ ಅಲ್ಲಿ ನಿಮ್ಮ ಪಕ್ಕದಲ್ಲಿ ವಿಡಿಯೋ ಮಾಡೋ ಪಕ್ಕದಲ್ಲಿ, ಅವ್ನಿಗೇನಾದ್ರು ಬಸವಣ್ಣ ಕಟ್ಟೋ ಹುಚ್ಚು ಬಂದುಬಿಟ್ರೆ ಅವ್ನು ಯಾರಿಗೂ ಕೇಳಲ್ಲ. ಎಲ್ಲಿ ಬೇಕಾದ್ರೆ ಬಸ್ ಹತ್ತೋಯ್ತಾನೆ, ಈ ಬಸವಣ್ಣ ನೋಡಲೇಬೇಕು. ಹಿಂಗೆ ಈ ದನ ಇಂಥ ಕಡೆ ಹೋಗಿರ್ತಾವಂತ ಹುಡಿಕೊಂಡು ಬಂದೇ ಬರ್ತಾರೆ ಸ್ನೇಹಿತರು. ಪಾಪ ಬಂದು ಹುಡಿಕೊಂಡು ಬಂದರು. ಅವೇ ನೋಡಪ್ಪ ಇಂಥ ಒಂದು ಜೊತೆ ಅವ್ರ ಕೈಯಿಂದ ಬಂದಿರೋವೆ ಅಂತ ಅಂದು ವ್ಯಾಪಾರ ಅದು. ನಾವು ಸೇರಿದ್ದು ವ್ಯಾಪಾರಿಗೆ ಅಂದರು. ಆಯ್ತಪ್ಪ, ಸಂತೋಷ, ಮಾಡ್ಕೊಂಡೋಗಿ. ಈಗ ಎಷ್ಟು ಮುಗಿತಾನ ಈಗ ಸರ್? ಇವು 365 ಸರ್. ಅಣ್ಣ ನೀವು ಹೊಸ್ದಾಗಿ ಕಟ್ತೀಯಲ್ಲ ಮುಂಚೆನ ಕಟ್ತೀರಣ್ಣ? ಇಲ್ಲ, ನಾವು ಅಲ್ಲಿ 1 ವರ್ಷದಿಂದ ಕಟ್ತಾ ಇದ್ದೀವಿ. ಈಗ ಮತ್ತೆ ನಮಗೆ ಸಂದೀಪಣ್ಣ ಅವರು ಇವ ಎತ್ಗಳನ್ನ ಕೊಟ್ಟಿದ್ರು.
ನಾವು ಅಣ್ಣ ಹಿಂಗೆ ಕರುಗಳು ತೊಗೋಬೇಕಣ್ಣ ಅಂತ ಹೇಳಿದಾಗ ನಾನು ಕೊಟ್ಟಿದ್ದೆ ಆ ಎತ್ತನ್ನ ಈಗ ಕೊಡ್ತಾ ಇದ್ದಾರೆ. ನಮಗೆ ಕೆಲಸ ಟೈಮಿಗೆ ಬೇಕಾಗಿತ್ತು. ಅದಕ್ಕೆ ಸಂದೀಪ್ ಅಣ್ಣ ಅವ್ರು ಹೇಳಿದ ಬಂದು ಇಲ್ಲಿ ಬಂದು ಅವ್ರು ವ್ಯಾಪಾರ ಮಾಡಿ ನಮಗೆ ಈ ಕರುಗಳನ್ನ ಅವರು ವೆಂಕಟೇಶ್ ಅಣ್ಣವರಾಗಲಿ ನಮ್ಮ ನವೀನ್ ಅಣ್ಣ ಆಗಲಿ ಅವ್ರ ಕಡೆಯಿಂದ ಈ ರಾಕಿ ಅವ್ರ ಹತ್ರ ನಾವೀಗ ಈ ಕರುಗಳನ್ನ ತೊಗೊಂಡಿದ್ದೀವಿ. 3,65,000ಕ್ಕೆ ವ್ಯಾಪಾರ ಮಾಡಿಕೊಟ್ಟಿದ್ದಾರೆ. ತೊಗೊಂಡು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೇನೋ ಹಿಂಗೆ ಸಾಕತ್ತಿಲ್ಲ ನೆಕ್ಸ್ಟ್ ಜಾತ್ರೆ ಮಾಡ್ತಿಲ್ಲ? ನಾವು ಬೂಕು ಜಾತ್ರೆವರೆಗೂ ಸಾಕನಂತ ಒಂದು ಸಾಕ್ಬೇಕು ಅಂತ ಸಾಕ್ತೀವಿ ನಾವು. ಏನೋ ಮನೆ ಈಗಾಗಲೇ ಒಂದು ಜೊತೆ ಸಾಕಿ ಆಮೇಲೆ ಕಾಯಿಸ್ ಬಂದ್ರೆ ಯಾರನ್ನ ಬಂದು ಕುತ್ಕೊಂಡ್ರೆ ಕೊಡ್ಲೇಬೇಕಾಗುತ್ತೆ. ಪ್ರೀತಿ ವಿಶ್ವಾಸದಲ್ಲಿ ಬಂದಾಗ ಆಟ ಹಿಡಿಯೋಕ್ಕಾಗಲ್ಲ. ಬಸವಣ್ಣ ಎಲ್ಲಿ ಮುಂದೆ ಮನೆಗೆ ಹೋಗ್ಲೇಬೇಕು. ನಾವು ಯಾರು ಆಟ ಹಿಡಿದು ಸಾಕ್ತೀನಿ ಇಂದ ಸುಳ್ಳು ಹೋಗ್ತಾ ಇರ್ಬೇಕು. ಜಾಗ ಐತೆ ಆಡ ಎಲ್ಲ ವರ್ಷ ಇಲ್ಲಿ ದನ ನೋವು ಬತ್ತವಲ್ಲ ಇದು ಮುಗ್ದಾಗ ಬಗ್ಗಲಕ್ಕ ಹಾಕ್ಲಾ ಯಾವ Bye.